ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆಲ್ಲ ಮನೆಯಲ್ಲೇ ಚಿಕನ್ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. 250 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಮತ್ತು ಸಾಲ್ಟ್ ಹಾಕಿ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಇವಾಗ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಿದ್ದೀನಿ. ಒಂದು ಹಾಫ್ ಲೆಮನ್ ತೊಗೊಳ್ಳಿ. ಮತ್ತು 2 ರಿಂದ 3 ಸ್ಪೂನು ಚಿಲ್ಲಿ ಪೌಡರ್ ತೊಗೊಳ್ಳಿ. ನಿಮ್ಗೆ ಏನಾದರೂ ಜಾಸ್ತಿ ಸ್ಪೈಸ್ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡಿ. ಮತ್ತು 5 to 6 ಟೇಬಲ್ ಸ್ಪೂನು ಕಾರ್ನ್ಫ್ಲವರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಓಕೆನಾ? ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿ ನೀವು ಆ ವಾಟರನ್ನು ಆ್ಯಡ್ ಮಾಡಬೇಡಿ. ಯಾಕಂದರೆ ನಾವು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ದೀವಲ್ಲ, ಅದರಲ್ಲೇ ವಾಟರ್ ಕಂಟೆಂಟ್ ಇರೋದಕ್ಕೆ ಯಾವುದೇ ರೀತಿ ವಾಟರ್ ಆ್ಯಡ್ ಮಾಡ್ದೇ ಅದರಲ್ಲೇ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. ಆಮೇಲೆ ಒಂದು ಪ್ಯಾನ್ ತೊಗೊಳ್ಳಿ. ಆ ಪ್ಯಾನಿಗೆ ಆಯಿಲನ್ನು ಹಾಕಿಬಿಟ್ಟು ಒನ್ಸ್ ಆ ಆಯಿಲ್ ಹೀಟ್ ಆಗ್ತಿದೆ ಅನ್ಬೇಕಾದ್ರೆ ಅದಕ್ಕೆ ಇವಾಗ ಆಲ್ರೆಡಿ ನೀವು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಚಿಕನನ್ನು ಹಾಕಿ. ಓಕೆನಾ? ಅದನ್ನು ಫ್ರೈ ಮಾಡಿ. ಒನ್ಸ್ ನಿಮ್ಗೆ ಅದು ಗೋಲ್ಡನ್ ಕಲರ್ ಥರ ಕ್ರಿಸ್ಪಿ ಥರ ಬರ್ತಾ ಇದೆ ಅಂತ ಹೇಳಿದಾಗ ತೆಗೆದಿಟ್ಕೊಳ್ಳಿ. ಓಕೆನಾ? ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಇದನ್ನು ಹಾಗೆ ಫ್ರೈ ಮಾಡಿರೋದನ್ನು ಮಕ್ಕಳಿಗೆ ಕೊಡಿ. ಅದು ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆನಾ? ಯಾಕಂದರೆ ಯಾವುದೇ ರೀತಿ ನಾವು ಕಲರ್ಸ್ ಏನು ಯೂಸ್ ಮಾಡ್ತಿಲ್ಲ, ಸೊ ಯಾವುದೇ ರೀತಿ ಇದಾಗಲ್ಲ. ತುಂಬ ಇಷ್ಟಪಟ್ಟು ಮಕ್ಕಳುಗಳು ತಿಂತಾರೆ. ಅದಾದಮೇಲೆ ನಾನಿವಾಗ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 or 2 ಟೇಬಲ್ ಸ್ಪೂನು ಆಯಿಲ್ ಆ್ಯಡ್ ಮಾಡಿ. ಆಮೇಲೆ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ವ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಿ. ಓಕೆನಾ? ಫ್ರೈ 1 or 2 ಮಿನಿಟ್ಸ್ ಫ್ರೈ ಮಾಡಿ. ಅದು ಸ್ಮೆಲ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಾದಮೇಲೆ ಶುಂಠಿ ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಇವಾಗ ನಾನು ಆನಿಯನ್ 2 ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ನ ಹಾಕಿ ಫ್ರೈ ಮಾಡಿಬಿಡಿ. ಓಕೆನಾ? ಜಸ್ಟ್ ಲೋ ಫ್ಲೇಮಲ್ಲೇ ಇಡಿ, ತುಂಬ ಜೋರಾಗಿ ಇಡಬೇಡಿ. ಇಟ್ಬಿಟ್ಟು ಸೇಮ್ ಪ್ರೊಸೆಸ್ ಜಸ್ಟ್ ಫ್ರೈ ಮಾಡ್ತಾ ಇರಬೇಕು. ಅದಾದಮೇಲೆ ನಾನಿಲ್ಲಿ ಆಲ್ರೆಡಿ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಸ್ ಆಗಿ ಚಿಕ್ಕ ಚಿಕ್ಕದಾಗಿ ಉದ್ದುದ್ದ. ಓಕೆನಾ? ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ನಿಮಗೆ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕಿ, ಜಾಸ್ತಿ ಸಾಲ್ಟ್ ಹಾಕಬೇಡಿ. ಯಾಕಂದರೆ ಇವಾಗ ಆಲ್ರೆಡಿ ನಾವು ಚಿಕನಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಸೊ ಸ್ವಲ್ಪ ನೋಡಿಕೊಂಡು ಹಾಕಿಬಿಟ್ಟು ಇಡಿ. ಓಕೆನಾ? ಆಮೇಲೆ ಸೋಯಾ ಸಾಸು 1 or 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ. ಮತ್ತು ಕೆಚಪ್ಗೋಸ್ಕರ 1-2 ಟೇಬಲ್ ಸ್ಪೂನಷ್ಟು ಹಾಕಿ ಫ್ರೈ ಮಾಡಿ. ಓಕೆನಾ? ಜಸ್ಟ್ 1 or 2 ಮಿನಿಟ್ಸ್ ಮಾಡಿದ್ಮೇಲೆ ನೀವು ಆಲ್ರೆಡಿ ಇವಾಗ ಫ್ರೈ ಮಾಡಿರೋ ಚಿಕನ್ ಇದೆಯಲ್ಲ, ಆ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮತ್ತು ಸೇಮ್ ಪ್ರೋಸೆಸ್ ಫ್ರೈ ಮಾಡಬೇಕು. ಜಸ್ಟ್ 1 ಮಿನಿಟ್ ಮಾಡಿಬಿಟ್ಟು ಕೊರಿಯಂಡರ್ ಲೀವ್ಸ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಹಾಟ್ ಇರಬೇಕಾದ್ರೆ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಕೊಡಿ, ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಸಹ ಕಮೆಂಟ್ ಮಾಡಿ. ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎವ್ರಿವನ್.